ಆಗ್ಲೇ ಹೇಳಿದ್ರಿ, ಒಂದು ಮಾತು ಹೇಳಿದ್ರಿ ನಂಗೆ. ಮನೆಯಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತ ಏನೂ ಇರಲಿಲ್ಲ. ಬಟ್ ಕೆಲವೊಂದು ಪರ್ಸನಲ್ ಇಶ್ಯೂಸ್ ಬಿಟ್ರೆ ಅಂತ ಹೇಳ್ಬಿಟ್ಟು, ತಂದೆ ಕಳ್ಕೊಂಡಿರೋವಂಥದ್ದು ಬಿಟ್ರೆ ಅಂತ. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದರೆ, ನಾವು ನಮ್ಮ ಲೈಫಲ್ಲಿ ತುಂಬ ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರಬೇಕು ಅನ್ನುವಂಥದ್ದು. ನಿಮ್ಮ ಪ್ಲಾನಿಂಗ್ಸ್ ಎಲ್ಲ ಹೆಂಗಿದೆ ಅಂತ? ಅಂದರೆ ಫಿನಾನ್ಷಿಯಲಿ ಪ್ಲ್ಯಾನ್ ಮಾಡೋಕ್ಕೆ ಆಗಲ್ಲ. ಅದು ಅಂದರೆ ಎಸ್ಪೆಷಲಿ ಆರ್ಟಿಸ್ಟ್ಗಳಿಗೆ ತುಂಬ ತುಂಬ ದೊಡ್ಡ ಟಾಸ್ಕ್ ಅದು. ಹಿಂಗೆ ದುಡ್ಡು ಬರುತ್ತೆ, ಇದನ್ನ ಹಿಂಗೆ ಸೇವ್ ಮಾಡಿಬಿಡೋಣ, ನಾವು ಹಿಂಗೆ ಇದೇ ಫ್ಲೋಲ್ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಎಸ್ಪೆಷಲಿ ಸೀರಿಯಲಿಂದ ಹೋಗ್ತಿರ್ಬೇಕಾದ್ರೆ ಒಂದು ಸೀರಿಯಲಲ್ಲಿ ಒಂದು ಅಮೌಂಟ್ ಎವ್ರಿ ಮಂತ್ ಅದೊಂಥರ ಸ್ಯಾಲ್ರಿ ಥರ ಬರ್ತಾ ಇರುತ್ತೆ. ನಮಗೂ ಆಗ ಏನೋ ಯಾವುದೇ ಥರ ಟೆನ್ಷನ್ ಇರಲ್ಲ, ಒಂದಷ್ಟು ಸೇವಿಂಗ್ಸ್ಗಳು ಮಾಡ್ತಿರ್ತೀವಿ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ನಿಮ್ಗೆ ಅದೇ ಜಾಸ್ತಿಯಾಗಿ ನಿಮ್ಗೆ ಅಂದರೆ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಬಂದೇ ಬರುತ್ತೆ. ಕಾರ್ ತೊಗೊಳ್ಳೋದು, ಇನ್ನೊಂದು ತೊಗೊಳ್ಳೋದು ಅಂತ ಬಂದೇ ಬರುತ್ತೆ. ಅಂದರೆ ನಾವು ಲೈಫಲ್ಲಿ ಏನಾರು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದರೆ ಈ ಥರ ಪರ್ಚೇಸ್ ಮಾಡೋದಾಗಲಿ ಇನ್ನೊಂದಾಗಲಿ ಮಾಡಲೇಬೇಕು. ಅದೇ ನಾನು ಹೇಳೋದು ಲೈಫ್ ಸ್ಟೈಲ್ಗೋಸ್ಕರ ಅಂತ ಅಲ್ಲ, ಒಂದು ಸೇವಿಂಗ್ ಥರನೂ ಒಂದು ಮಾಡಬೇಕು ಅಂತ. ಆ ಇದರಲ್ಲಿ ಒಂದಷ್ಟು ದುಡ್ಡು ಅಂತ ಬಂದಾಗ ಫಸ್ಟು ಒಂದು ಸ್ವಲ್ಪ ಇವತ್ತಿನ ಇದರಲ್ಲಿ ಪರಿಸ್ಥಿತಿಯಲ್ಲಿ ಒಂದು ಸೈಟ್ಗೋ ಒಂದು ಚಿಕ್ಕದಾಗಿ ಒಂದು 1000 ರೂಪೀಸ್ ಒಳಗಡೆ ಇರೋ ಸ್ಕ್ವೇರ್ ಫೀಟ್ಗಳಿಗೆಲ್ಲ ಒಂದು ಇನ್ವೆಸ್ಟ್ ಮಾಡಿ, ಅದು ಡೆಫಿನೆಟ್ಲಿ ಒಂದು 2-3 ವರ್ಷ ಆದಮೇಲೆ ಅಂತ ನಮ್ಗೆ ಅದೊಂದು ಒಳ್ಳೆ ಸೇವಿಂಗ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನನಗೆ ಇದೆಲ್ಲ ಗೊತ್ತಿಲ್ಲ, ನನಗೇನದು ಬಿಟ್ಕಾಯಿನ್ ಅದೆಲ್ಲ ನನಗೂ ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ. ಆ್ಯಂಡ್ ಅದು ಸರಿನೂ ಅಲ್ಲ ಅಂತ ಅನಿಸುತ್ತೆ ನಮ್ಗೆ ಒಂದೊಂದ್ಸಲ. ಬಟ್ ಯಾವುದು ಗೌರ್ಮೆಂಟ್ ಇದಾಗೆ ಒಂಥರ ಅಪ್ರೂವ್ಡ್ ಆಗಿರುತ್ತೋ ಅಂಥದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡೋದಾಗಲಿ ಅಥವಾ ಒಂದು PF ಅಮೌಂಟ್ ಥರ ಇಡೋದಾಗಲಿ ಅದನ್ನು ಡೆಫಿನೆಟ್ಲಿ ಮಾಡಬೇಕು. ಆರ್ಟಿಸ್ಟ್ಗಳ ಲೈಫ್ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಲೈಫಲ್ಲಿ ತುಂಬ ಸೇವಿಂಗ್ಸ್ ಅಂತ ತುಂಬ ಇಂಪಾರ್ಟೆಂಟು. ಬಟ್ ನಮಗೆ ಅದು ಮಾಡೋ ಅವಕಾಶನೇ ಸಿಗಲ್ಲ. ಈ ಕಡೆ ಡ್ರೆಸ್ ತೊಗೋಬೇಕು, ಮೇಂಟೈನ್ ಮಾಡಬೇಕು, ಇವತ್ತು ಹಾಕಿದ ಬಟ್ಟೆ ನಾಳೆ ಹಾಕೋಕ್ಕಾಗಲ್ಲ. ಅದೇನೋ ಅದೊಂದು ಇದಂತಲ್ಲ, ಅದು ಯಾರೋ ಫಾಲೋ ಮಾಡ್ಕೊ ಬಂದಿದ್ದಾರೆ ಅಂತಲ್ಲ, ತುಂಬ ಸಿಂಪಲಾಗಿ ಬಂದಿರೋರು ಇದ್ದಾರೆ. ಬಟ್ ಇವತ್ತಿನ ಟೈಮಲ್ಲಿ ಹಂಗೆ ನಾವು ನಡೆಯೋಕ್ಕಾಗಲ್ಲ. ಆ ಟೈಮಲ್ಲಿ ಎಲ್ಲರೂ ಸಿಂಪಲ್ ಆಗಿದ್ರು ಅಂದ್ಬಿಟ್ಟು ನಾವು ಅದೇ ಥರ ಸಿಂಪಲ್ ಆಗಿರ್ತೀವಿ ಅಂತಂದ್ರೆ ಇವ್ನು ಯಾರಿಗೂ ಆ್ಯಕ್ಟರಾ, ಇವ್ನಿಗೇನು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತಲೂ ಹೇಳ್ತಾರೆ. ಅದಲ್ಲದೆ ಪರ್ಸ್ನಲ್ ಆಗಿ ನಾವು ಕೂಡ ಹಿಂಗೆ ಕಾಣಿಸ್ಕೋಬೇಕು ಅಂತ ಆಸೆ ಇಟ್ಕೊಂಡಿರೋದ್ರಿಂದ ನಾವು ಅದಕ್ಕೂ ಇನ್ವೆಸ್ಟ್ ಮಾಡಬೇಕು, ಡ್ರೆಸ್ಸಿಗೆ ಇನ್ವೆಸ್ಟ್ ಮಾಡಬೇಕು, ಸ್ಕಿನ್ನು, ಹೆಲ್ತು, ಹೇರು, ಬಾಡಿ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಲೇಬೇಕು. ನಮ್ಗೆ ಅಂಥ ದುಡ್ಡು ಉಳಿಯೋದು ಇಲ್ಲ ಆರ್ಟಿಸ್ಟ್ಗಳಿಗೆ. ಸೊ ಬೆಟರ್ ಒಂದು ಸೈಟ್ಗೆ ಇನ್ವೆಸ್ಟ್ ಮಾಡೋದು ಅಥವಾ ಈ ಥರ ಒಂದು PF ಅಂತ ಒಂದು ಅಮೌಂಟ್ ಇಡೋದು, ಪೋಸ್ಟ್ ಆಫೀಸಲ್ಲೋ ಅಲ್ಲೋ ಇಡೋದು, ಆ ಥರ ಮಾಡೋದ್ರಿಂದ ಒಂದು ಸೆಕ್ಯೂರ್ಡ್ ಲೈಫ್ನ ಲೀಡ್ ಮಾಡ್ಬೋದು ಅಂತ ನಂಗೆ ಅನಿಸುತ್ತೆ. ಓಕೆ, ಈಗ ನಿಮ್ಮ ತಂದೆಯವರಿಗೆ ಹೆಲ್ತ್ ಇಶ್ಯೂಸ್ ಆದಾಗ ಯಾರ ಹತ್ರ ಆದ್ರೂ ಅಮೌಂಟ್ ಕೇಳಿ ಇಲ್ಲ ಅಂತ ಅನ್ಸ್ಕೊಂಡಿದ್ದುಂಟ? ಬಿಕಾಸ್ ನೀವು ಹೇಳಿದ್ರಿ ಇಲ್ಲ ಅಂತ, ಫಿನಾನ್ಷಿಯಲಿ ಪ್ರಾಬ್ಲಮ್ ಇಲ್ಲ ಅಂತಂದ್ರೂ ಕೂಡ ಆ ಒಂದು ಕ್ಷಣದಲ್ಲಿ ನಮಗೆ ಅಮೌಂಟ್ ಅನ್ನೋದು ಬೇಕಾಗಿರುತ್ತೆ. ಬಿಕಾಸ್ ಟ್ರೀಟ್ಮೆಂಟ್ಗೋಸ್ಕರ ಅಥವಾ ಟ್ರಾವೆಲಿಂಗ್ಗೋಸ್ಕರ ಅಥವಾ ಏನೋ ಅಂತ. ಆ ಥರ ಸಂದರ್ಭಗಳು ಯಾವತ್ತಾದ್ರೂ ನಿಮ್ಮ ಲೈಫಲ್ಲಿ ಎದುರಾಗಿದೆಯಾ? ಅಂದರೆ ಆ ಥರ ಎದುರಾಗಿರಲಿಲ್ಲ. ಅಂದರೆ ನಮಗೆ ಲಕ್ಕಿಲಿ ನಮ್ಮ ಡ್ಯಾಡಿ ಗೌರ್ಮೆಂಟ್, ಅದು ಏಡೆಡ್ ಗೌರ್ಮೆಂಟ್ ಆದ್ರಿಂದ ಸ್ಯಾಲ್ರಿ ಅಂತ ಬರ್ತಾ ಇತ್ತು. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸ್ಯಾಲ್ರಿ ಬರ್ತಿರೋದ್ರೆ ಅದೇ ನಮಗೆ ಖರ್ಚಿಗೆ ಆಗ್ತಾ ಇತ್ತು. ಆ್ಯಂಡ್ ನಮ್ಮ ಅಕ್ಕನೂ ದುಡಿತಾ ಇದ್ರು, ಆ್ಯಸ್ ಅ ಇಂಜಿನಿಯರ್ ವರ್ಕ್ ಮಾಡ್ತಿದ್ರು. ಅವರು ಕೂಡ ನಿಜವಾಗ್ಲೂ ನಮ್ಮ ಅಪ್ಪನ ಕಷ್ಟ ಟೈಮಲ್ಲಿ ಆಗಿದ್ದಾರೆ. ಅದಾದಾಗ ಬಟ್ ಸಡನ್ನಾಗಿ ಏನಾಯಿತು ಅಂತಂದರೆ ಕೆಲಸದಿಂದ ಅಂದರೆ ತೆಗೆದು ಬಿಡಬೇಕು ಅಂತಂದರೆ ಅವ್ರ ಕೈಲಿ ಇನ್ನು ವರ್ಕ್ ಮಾಡೋಕ್ಕಾಗಲ್ವಲ್ಲ, ಅವ್ರಿಗಿನ್ನೂ 8 ವರ್ಷ ಸರ್ವಿಸ್ ಇತ್ತು. ಹಿಂಗೆ ತೆಗೆದು ಬಿಡೋಣ ಅಂತ ಪ್ಲ್ಯಾನಿಂಗ್ ಏನೋ ಬಂದು ಕೇಳಿದ ಪಟ್ಟದಾಯಿತು. ಆವಾಗ ನಿಜವಾಗ್ಲೂ ಮನೆಯವರೆಲ್ಲ ತುಂಬ ಒಂಥರ ಎಲ್ಲ ಕಾನ್ಫಿಡೆನ್ಸೇ ಕಳ್ಕೊಬಿಟ್ಟಿದ್ವಿ. ಅದೊಂದು 2-3 ಮಂತ್ಸ್ ನಾವು ತುಂಬ ಅಂದರೆ ಏನು ಕೆಲ್ಸಕ್ಕೆ ಬರೋಂಗಿಲ್ಲ, ಅವ್ರಿಗೆ ಸಂಬಳ ಬರಲ್ಲ ಅಂತಂದಾಗ ತುಂಬ ಭಯ ಆಗಿತ್ತು. ಅದೇ ನಂಬ್ಕೊಂಡು ನಾವು ಜೀವನ ಮಾಡಿರೋದು. ನಾವು ಇಷ್ಟು ವರ್ಷ ಸಾಕಿ ಸಲ್ಲಿರೋ ಆ ನಂದಿನಿ ಸಂಸ್ಥೆನೇ ನಾವು ನಂಬಿರೋದು. ಇನ್ನು 8 ವರ್ಷ ಬೇರೆ ಸರ್ವಿಸ್ ಇದೆ, 6 ವರ್ಷನ ಸರ್ವಿಸ್ ಇತ್ತು. ಇನ್ನು ಈಗ ಕೆಲಸದಿಂದ ತೆಗೆದಾಕ್ಬಿಟ್ರೆ ಇನ್ನು ನಾನು ನೆಕ್ಸ್ಟ್ ಯಾವ ಥರ ಇದು ಮಾಡೋದು ಅನ್ನೋದೆಲ್ಲ ಇತ್ತು. ಲಕ್ಕಿಲಿ ಅಲ್ಲಿನ ಮ್ಯಾನೇಜ್ಮೆಂಟು ಅದೆಲ್ಲ ನಾವು ಹೋಗಿ ಹಿಂಗೆ ಮಾತಾಡ್ಕೊಂಡಾಗ ಅವರು ಈ ಥರ ಒಂದು ಪರಿಸ್ಥಿತಿ ಇದೆ ಅಂತ ಗೊತ್ತಾದಾಗ ಸೊ ಜಸ್ಟ್ ಆಫೀಸಿಗೆ ಬಂದು ಹಿಂಗೆ ಕೂತ್ಕೊಂಡು ಹಿಂಗೆ ಹೋಗ್ಲಿ ಅವರು ಅನ್ನೋ ಥರ ಮಾಡಿಕೊಟ್ಟು ಆ ಥರ ಒಂದು ವ್ಯವಸ್ಥೆ ಮಾಡಿಕೊಟ್ಟು ನಮ್ಮಪ್ಪ ಅಂದರೆ ಆ ಒಂದು ಕಷ್ಟದ ಪರಿಸ್ಥಿತಿಲಿ ನಮ್ಮಪ್ಪ ಕೆಲ್ಸಕ್ಕೆ ಹೋಗಿ ಬರ್ತಿದ್ರು. ಅಂದರೆ ಕೆಲಸ ಮಾಡ್ತಿದ್ರು ಅಂತ ಅನ್ನೋದಲ್ಲ, ಅಲ್ಲಿ ಹೋಗಿ ಕೂತ್ಬಿಟ್ಟು ಒಂದು ಸುಮ್ಮನೆ ಒಂದು ಅಟೆಂಡೆನ್ಸ್ ಥರ ಎಲ್ಲ ಮಾಡ್ಬಿಟ್ಟು ಬರ್ತಿದ್ರು. ಸೊ ಆ ಟೈಮಲ್ಲಿ ಸ್ವಲ್ಪ ನಿಜವಾಗ್ಲೂ ಫೈನಾನ್ಷಿಯಲಿ ಭಯ ಆಗಿತ್ತು. ದೇವರ ಕೃಪೆಯಿಂದ ಆ ಥರ ಆಗಲಿಲ್ಲ. ಅದಾದಮೇಲೆ ರಿಟೈರ್ಡ್ ಆದಮೇಲೆ ಅವ್ರಿಗೊಂದಷ್ಟು PF ಅಂತಲೂ ಬಂತು. ಹಾಗಾಗಿ ಸ್ವಲ್ಪ ಫೈನಾನ್ಷಿಯಲಿ ಕಷ್ಟ ಅಂತ ಅನಿಸ್ಲಿಲ್ಲ. ಮತ್ತು ಅಕ್ಕನ ಮದುವೆ ಟೈಮಲ್ಲೆಲ್ಲ ಸ್ವಲ್ಪ ಫೈನಾನ್ಷಿಯಲಿ ಇತ್ತು. ಮದುವೆ ಮಾಡೋಕ್ಕೆ
ಹಿಂಗೆ ಏನು ಅಂತಂದಾಗ ಸೇವಿಂಗ್ಸು, ಅಪ್ಪನ ಸೇವಿಂಗ್ಸೇ. ಸೊ ನಮ್ಮಪ್ಪ ಒಂದು ಲೆವೆಲ್ ನಮ್ಮನ್ನ ಸೆಟ್ಲ್ ಮಾಡಿಬಿಟ್ಟೆ ಹೋಗಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.